ನಮಸ್ಕಾರ. ಆ, ನೋಡಿ, ನಾವು ದೇವಸ್ಥಾನಕ್ಕೆ ಹೋದರೆ ಎಲ್ಲ ಕಾಯಿ ಪ್ರಸಾದ ಎಲ್ಲ ತೊಗೊಂಡೋಗ್ತೀವಿ. ಮನೆಯಿಂದ ಎಡೆ ತೊಗೊಂಡು ಎಡೆ ಕೊಟ್ಟು ಬರ್ತೀವಿ. ದೇವ್ರು ಎಡೆ ತಿನ್ನಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ನಮ್ಮ ಮನಃಶಾಂತಿಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ ನಾವು ಕೊಟ್ಟು ಬರ್ತೀವಿ. ಇದೆಲ್ಲ ಮಾಡೋದಕ್ಕಿಂತ ಲೆಕ್ಕಾಚಾರದ ಅಧಿಪತಿ ಅಂದರೆ ನಾರಾಯಣ. ನೆನಪಲ್ಲಿಟ್ಕೊಳ್ಳಿ, ನೀವು ಲೆಕ್ಕಾಚಾರದ ಅಧಿಪತಿ ನಾರಾಯಣ. ನಾರಾಯಣ ನೋಡೋದು ನೀವು ಎಷ್ಟು ಜನಕ್ಕೆ ನೀವು ಒಳ್ಳೇದು ಮಾಡೀರಾ, ಎಷ್ಟು ಜನಕ್ಕೆ ನೀವು ಕೆಟ್ಟದ್ದು ಮಾಡೀರಾ, ಅದ್ರ ಮೇಲೆ ನಿಮಗೆ ಕೊನೆಗಾಲದಲ್ಲಿ ಪ್ರಾಣ ಪಕ್ಷಿ ಹೇಗೆ ಹೋಗಬೇಕು ಅನ್ನೋದು ಆತ ನಿರ್ಧಾರ ಮಾಡ್ತಾನೆ. ನಾವು ಪಾಪಗಳು ಜಗ್ಗಿ ಹಂಗೆ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ವಿ, ಆದರೆ ನಮಗೆ ಇಷ್ಟು ರೋಗ ತಪ್ತಾ ಇಲ್ಲ, ಅದು ತಪ್ತಾ ಇಲ್ಲ ಅಂತಂದರೆ ಬಿದ್ದಲ್ಲೇ ಬಿದ್ದೀವಿ ಅಂತಂದರೆ ನೆನಪಲ್ಲಿಟ್ಕೊಳ್ಳಿ, ನಾವು ಮಾಡಿದ್ದು ಆತನಿಗೆ ಮನಸ್ಸಿಗೆ ಬಂದಿಲ್ಲ ಅಂತ, ನಾರಾಯಣನಿಗೆ. ಇಷ್ಟ ನಾನು ಹೇಳ್ತಾ ಇರೋದು. 70 ರೂಪಾಯಿ ಖರ್ಚು ಮಾಡ್ತೀರಾ ಕಾಯಿ ತೊಗೊಂಡೋಗಿ, ಒಂದು 10 ರೂಪಾಯಿ ರೀ ಪ್ಯಾರ್ಲೇಜ್ ಬಿಸ್ಕಟ್ ತೊಗೊಂಡೋಗಿ ಯಾವುದೋ ಬೀದಿಯಲ್ಲಿ ನಾಯಿ ಇರ್ತಾವ, ಆ ನಾಯಿಗೆ ಹಾಕ್ರಿ, ಪುಣ್ಯ ಬರುತ್ತೆ. ಎಷ್ಟೋ ಜನ ನೋಡ್ತೀನಿ ಅಷ್ಟು ದೂರ ಇರ್ತಾವ, ಅವ್ರು ತಿಂತಾ ಇರ್ತಾರೆ, ಹಾಕೋದೇ ಇಲ್ಲ. ಯಾಕಂದರೆ ಅದು ಒಂದು ಜೀವಿ ರೀ, ಜಲಾಚರ ಜೀವಿಯಲ್ಲಿ ದೇವ್ರು ಇರ್ತಾನಂತೆ. ನೀವು ಹಾಕೋದ್ರಿಂದ ಒಳ್ಳೇದಾಗುತ್ತೆ. ನೀವು ನಾನು ಕೇಳ್ಬೋದು, ನೀವು ಹಾಕ್ತೀರಾ ಅಂತ. ನಾನು ಪ್ರತಿ ಸಲ ನಾನು ದೇವಸ್ಥಾನಕ್ಕೆ ಹೋದಾಗ ಆ ನಾರಾಯಣ ಅಂತ ಅಂದ್ಕೊಂಡು ನಾನು ಈಗಲೂ ಬಿಸ್ಕೆಟ್ ಹಾಕ್ತೀನಿ ರೀ. ನಾನು ಬಾಬಾನ ಗುಡಿಗೆ ಹೋಗಲಿ, ವೆಂಕಟಾದ್ರಿ ಗುಡಿಗೆ ಹೋಗಲಿ, ಅಮ್ಮನವ್ರ ಗುಡಿಗೆ ಹೋಗಲಿ, ನಾನು ಕಾಯಿ ಹೊಡೆದ್ರೆ ಖುಷಿ ಬರ್ತಾ ಇಲ್ಲ ಗೊತ್ತಿಲ್ಲ, ಆದರೆ ನಾನು ಹಾಕೋ ಆ ಬಿಸ್ಕೆಟ್ನ ಆ ನಾಯಿ ತಿನ್ನುತ್ತಲ್ರಿ, ಅದ್ರ ಕಣ್ಣಲ್ಲಿ ಒಂದು ಅನುಕಂಪ ಇರುತ್ತೆ. ಅದು ನೋಡಿ ಖಂಡಿತವಾಗ್ಲಿ ನಾನು ಇಷ್ಟು ಪೂಜೆ ಮಾಡಿದ್ರೆ ಸಲ್ಲುತ್ತಾ ಇಲ್ಲ ಗೊತ್ತಿಲ್ಲ, ಅದು ಒಳ್ಳೇದಾಗಲಿ ಅನ್ನತ್ತಲ್ಲೋ ಆ ಪರಮಾತ್ಮನಿಗೆ ಸಲ್ಲುತ್ತೆ. ನಿಮಗೂ ಒಳ್ಳೇದಾಗಬೇಕಲ್ವ, ಪ್ಲೀಸ್ ನೀವು ಹಾಕಿ, ನಿಮಗೆ ಒಳ್ಳೇದಾಗುತ್ತೆ. ಜೈ ಶ್ರೀರಾಮ್.